ಇನ್ನು ಎಲೆಕ್ಷನ್ಗೂ ಮುನ್ನವೇ ಆ ಒಂದು ಕ್ಷೇತ್ರ ಮಾತ್ರ ಕಾವೇರಿದೆ. ಅದೇ ಮಂಡ್ಯ ಕ್ಷೇತ್ರ ಚುನಾವಣಾ ಕಣಕ್ಕೆ ಧುಮುಕೋದಕ್ಕೆ ಸುಮಲತಾ ಅವರು ತಯಾರಾಗಿದ್ದಾರೆ. ಆ ನಿರ್ಧಾರವನ್ನ ಮಾಡಿದಂತಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ ಅದು ಒಂದ್ ಕಡೆ ಹಗ್ಗಜಗ್ಗಾಟ ಆಗ್ತಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ. ಒಂದು ವೇಳೆ ಕೈನಿಂದ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ಈ ಬಗ್ಗೆ ಆಪ್ತರ ಜೊತೆ ಸುಮಲತಾ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸುಮಲತಾಗೆ ಚಿತ್ರರಂಗದ ದಿಗ್ಗಜರಿಂದ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಜನಿಕಾಂತ್, ಚಿರಂಜೀವಿ, ಕಮಲ್ ಹಾಸನ್ ಅಂತ ದಿಗ್ಗಜ ನಟರು ಕೂಡ ಅವರಿಗೆ ಸಪೋರ್ಟ್ ಬರುವಂತ ಎಲ್ಲ ಸಾಧ್ಯತೆ ಇದೆ. ಆ ಮೂಲಕ ಈಗ ಮಂಡ್ಯ ಕ್ಷೇತ್ರ ರಂಗೇರ್ತಿದೆ ಅಂತ ಹೇಳ್ಬೋದು. ಸುಮಾ ಪರವಾಗಿ ಪ್ರಚಾರಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರೋದು. ಕಳೆದ 4 ದಿನಗಳಿಂದ ಸುಮಲತಾಗೆ ಮಾರ್ಗದರ್ಶನವನ್ನ ಕೊಡ್ತಿದ್ದಾರೆ ಅನ್ನೋದು. ಚುನಾವಣೆಗೆ ಸ್ಪರ್ಧಿಸುವಂತೆ ಸುಮಾಗೆ ಸಲಹೆಯನ್ನ ಈಗ ದಿಗ್ಗಜ ನಟರು ಕೂಡ ಕೊಟ್ಟಿದ್ದಾರೆ. ಚಿರಂಜೀವಿ ಅವರು, ರಜನಿಕಾಂತ್, ಕಮಲ್ ಈಗಾಗಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಲ್ಲಿ ಇದ್ದಾರೆ. ಇನ್ನು ಎಸ್.ಎಂ. ಕೃಷ್ಣ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಸುಮಲತಾ ಅವರು ಮುಂದಾಕಿರೋದು. ಎಸ್.ಎಂ. ಕೃಷ್ಣ ಸಲಹೆಯನ್ನ ಪಡೆಯೋದಕ್ಕೆ ಸುಮಲತಾ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಈ ಒಂದು ಭೇಟಿ ಯಾವೆಲ್ಲ ಮಾತುಕತೆ ಆಗುತ್ತೆ, ನಾಳೆ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿ ಆಗಲಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಹಾಗಾಗಿ ಕಾರ್ಯಕರ್ತರಂತೂ ಫುಲ್ ಹುರುಪಿನಲ್ಲಿದ್ದಾರೆ. ಮೇಡಮ್ ನೀವು ನಿಲ್ಲಿ, ನಾವಿದ್ದೀವಿ ಅಂತ ಒಂದ್ ಕಡೆ ಕಾರ್ಯಕರ್ತರು, ಇನ್ನೊಂದು ಕಡೆ ದೊಡ್ಡ ದೊಡ್ಡ ನಟರು. ಈಗಾಗಲೇ ಮೆಗಾಸ್ಟಾರ್ ಚಿರಂಜೀವಿ ಪ್ರಜಾರಾಜ್ಯ ಮಾಡಿದ್ರು. ಅದೇ ರೀತಿಯಾಗಿ ರಾಜಕೀಯವಾಗಿ ಅವ್ರಿಗೂ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ರಜನಿಕಾಂತ್ ಮತ್ತು ಕಮಲ್ ಹಾಸನ್ ತಮ್ಮದೇ ರೀತಿಯಲ್ಲಿ ತಮ್ಮದೇ ದಾರಿಯಲ್ಲಿ ಹೋಗ್ತಿದ್ದಾರೆ ತಮಿಳುನಾಡಲ್ಲಿ ರಾಜಕೀಯದ ವಿಚಾರದಲ್ಲಿ. ಹಾಗಾಗಿ ಅವರು ಕೂಡ ಈಗ ಅಂಬರೀಷ್ ಅವರ ಎಲ್ಲರೂ ಕೂಡ ಆಪ್ತ ಸ್ನೇಹಿತರಾಗಿದ್ದರಿಂದ ಅವರೆಲ್ಲರೂ ಕೂಡ ಈಗ ಸುಮಲತಾ ಅವರ ಸ್ಪರ್ಧೆಗೆ ನಮ್ಮ ಬೆಂಬಲ ಇದೆ ಅಂತ ಈಗ ಅವರಿಗೆ ಮಾರ್ಗದರ್ಶನ ಕೂಡ ಕೊಡ್ತಿದ್ದಾರೆ. ಈ ಬಗ್ಗೆ ಚಿದಾನಂದ್ ಪಟೇಲ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪಟೇಲ್, ಇದೀಗ ನಾವು ನೋಡೋದಾದ್ರೆ ಸುಮಲತಾ ಅವರಿಗೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೇ ಬೆಂಬಲವನ್ನು ಕೊಡ್ತಾ ಇರೋ ಜೊತೆಗೆ ಕಾರ್ಯಕರ್ತರಂತೂ ಎಂದಿಗೂ ಇದ್ದೇ ಇದ್ದಾರೆ. ಏನಾದ್ರೂ ಪಕ್ಷೇತರಾಗಿ ನಿಲ್ಲುವಂತ ಚಾನ್ಸಸ್ ಇದೆಯಾ? ಅವಿನಾಶ್, ಮುಂಬರ್ಲಿರ್ತಕ್ಕಂತ ಮಂಡ್ಯ ಲೋಕಸಭಾ ಕ್ಷೇತ್ರ ಸ್ಟಾರ್ಗಳಿಂದಲೇ ರಂಗೇರುವ ಎಲ್ಲ ಸೂಚನೆ ಕೂಡ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಕೊಡ್ಬೇಕು. ಅಲ್ಲಿ ಯಾಕಂತ ಹೇಳಿದ್ರೆ 7 MLA ಕ್ಷೇತ್ರಗಳಲ್ಲೂ ಕೂಡ 7 ಜನ ಜೆಡಿಎಸ್ ಶಾಸಕರು ಗೆದ್ದಿರೋದ್ರಿಂದ ಅದು ಜೆಡಿಎಸ್ ಗೆ ಬಿಟ್ಕೊಡುವಂತ ಒತ್ತಡ ಕೂಡ ಹಾಕಲಾಗಿದೆ. ಅನಿವಾರ್ಯವಾಗಿ ಕಾಂಗ್ರೆಸ್ ಕೂಡ ಜೆಡಿಎಸ್ ಗೆ ಬಿಟ್ಕೊಡೋ ಸಾಧ್ಯತೆ ಕೂಡ ಇದೆ. ಎಲ್ಲ ಬೆಳವಣಿಗೆ ನಡುವೆ ಸುಮಲತಾ ಅವರು ಕಾಂಗ್ರೆಸ್ ಸ್ಪರ್ಧೆ ಮಾಡುವ ಆಕಾಂಕ್ಷೆ ಹೊಂದಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಮೈತ್ರಿ ಆದ್ರೆ ಜೆಡಿಎಸ್ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ. ಆಗ ಅನಿವಾರ್ಯವಾಗಿ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಖಚಿತ ಆಗಿರುವಂತದ್ದು. ಈ ಸಂಬಂಧಪಟ್ಟ ಈಗಾಗಲೇ ಎಲ್ಲಾ ರೀತಿಯನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸ್ಯಾಂಡಲ್ವುಡ್ ಕೂಡ ಸುಮಲತಾ ಸ್ಪರ್ಧೆಗೆ ಸಂಬಂಧಪಟ್ಟಾಗೆ ಮತ್ತೆ ಅವರ ಸ್ಪರ್ಧೆಯ ನಂತರ ಅವರ ಪ್ರಚಾರ ಮತ್ತಿತರ ಎಲ್ಲ ಉಸಾಬರಿಯನ್ನು ನೋಡಿಕೊಳ್ಳೋ ಸಂಬಂಧಪಟ್ಟ ಈಗಾಗಲೇ ಅನೌಪಚಾರಿಕವಾಗಿ ಒಂದು ಸಭೆ ಕೂಡ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಸುಮಲತಾ ಬೆನ್ನಿಗೆ ಸೌತ್ ಸ್ಟಾರ್ಸ್ ಕೂಡ ನಿಂತಿರುವಂತದ್ದು. ಅವರು ಈ ಹಿಂದೆ ಸುಮಲತಾ ಅವರು ಹಿಂದಿ, ತೆಲುಗು, ತಮಿಳು, ಮಲಯಾಳಂ 4 ಭಾಷೆಗಳಲ್ಲಿ ನಟನೆಯನ್ನ ಮಾಡಿದಂತ ನಟಿ ಆಗಿದ್ರು. ಹಾಗಾಗಿ ಅವರಿಗೆ ಈಗ ಕೂಡ ಸೌತ್ ಸ್ಟಾರ್ಸ್ ಆತ್ಮೀಯತೆ ಈಗಲೂ ಇರತಕ್ಕಂಥದ್ದು. ಹಾಗಾಗಿ ರಜನಿಕಾಂತ್, ಚಿರಂಜೀವಿ ಹಾಗೂ ಕಮಲ್ ಹಾಸನ್ ಕೂಡ ಒಂದು ವೇಳೆ ಇವರು ಚುನಾವಣೆಗೆ ನಿಂತರೆ ಪ್ರಚಾರಕ್ಕೆ ಬರ್ತಾರಂತ ಹೇಳಲಾಗ್ತದೆ. ಹಾಗಾಗಿ ಮಂಡ್ಯ ಲೋಕಸಭೆ ಚುನಾವಣೆ ಈ ಬಾರಿ ಸ್ಟಾರ್ಗಳಿಂದ ರಂಗೇರಲಿದೆ. ಅದರಲ್ಲೂ ಪ್ರಮುಖವಾಗಿ ಸ್ಯಾಂಡಲ್ವುಡ್ ಸೇರಿದಂತೆ ಕಾಲಿವುಡ್ ಕೂಡ ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಇರುತ್ತೆ ಅಂತ ಹೇಳಲಾಗ್ತದೆ. ಅವಿನಾಶ್, ಇದರ ಬೆನ್ನಲ್ಲೇ ನಾಳೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಸದ್ಯದ ಹಿರಿಯ ನಾಯಕ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿಯಾಗಿ ಸುಮಲತಾ ಅವರು ಬೆಂಬಲವನ್ನು ಕೇಳಲಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಸುಮಲತಾ ನಿಂತರೆ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಡಿ ಅಂತ ಹೇಳಿ ಪರೋಕ್ಷವಾಗಿ ಮನವಿ ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್.